ಇನ್ನು ಕೆಲವರು ನಾನ್ ವೆಜ್ ತಿನ್ನೋದು ಬಿಡ್ತೀನಿ ಅಂತಾರೆ. ಇದು ಖಂಡಿತ ತಪ್ಪು. ಯಾಕೆ ಅಂದರೆ ಅವರ ಒಂದು ಶರೀರ ರಚನೆಯಲ್ಲಿ ಆ ಆಹಾರ ಪದ್ಧತಿ ಹೊಂದಾಣಿಕೆ ಆಗಿರುತ್ತೆ. ಆವಾಗ ಕೆಲವರಿಗೆ ಎಷ್ಟೋ ಜನಕ್ಕೆ ನಾನ್ ವೆಜ್ ತಿಂದಾಗ ಡಿಫಿಷಿಯನ್ಸಿ ಒಳಗಾಗಿದ್ದಾರೆ, ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಅಂದರೆ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸ್ಕೊಂಡಾಗ ಡಾಕ್ಟರ್ ಹತ್ರ ಹೋದಾಗ ಫಸ್ಟ್ ಡಾಕ್ಟರ್ಗಳು ಕೇಳೋದೇ ವೆಜಿಟೇರಿಯನ್ಸಾ ನಾನ್ ವೆಜಿಟೇರಿಯನ್ ಅಂತ ಮೊದಲಿಗೆ ಕೇಳೋದು. ಅದರಲ್ಲಿ ನಾನು ನಾನ್ ವೆಜಿಟೇರಿಯನ್ ಇದ್ದೆ, ಇವಾಗ ಬಿಟ್ಟಿದ್ದೀನಿ ಅಂದಾಗ ಡಾಕ್ಟ್ರೇ ಅಡ್ವೈಸ್ ಮಾಡ್ತಾರೆ ನಾನ್ ವೆಜ್ ಬಿಡಬೇಡಿ. ಬಿಡಲೇಬೇಕಾ? ಹಂತ ಹಂತವಾಗಿ ಬಿಡಿ. ಒಂದು ಇಷ್ಟು ತಿನ್ನೋದು, ಚಿಕ್ಕದು ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡು ಬಿಡಿ. ಸಿನ್ಸಿಯರ್ ಅಡ್ವೈಸ್ ಅಂದ್ರೆ ಬಿಡಬೇಡಿ ಅಂತಾರೆ. ಹಾಗಾಗಿ ನೀವು ಏನೇ ರೆಸೊಲ್ಯೂಷನ್ ಪಾಸ್ ಮಾಡ್ಕೊಳ್ಳಿ, ನಿಮ್ಮ ಶರೀರ, ನಿಮ್ಮ ಆರೋಗ್ಯ, ನಿಮ್ಮ ಭವಿಷ್ಯ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ನಿಮ್ಮ ಆ ಒಂದು ರೆಸೊಲ್ಯೂಷನ್ಗೆ ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅರ್ಥಹೀನವಾದಂತಹ ರೆಸೊಲ್ಯೂಷನ್ ಅನ್ನು ತಗೊಂಡು ಏನ್ ಮಾಡ್ತೀರಾ ಅಲ್ವಾ? ಮತ್ತೆ ಈ ರೆಸೊಲ್ಯೂಷನ್ ಅನ್ನೋದು ಪ್ರತಿನಿತ್ಯ ಹಾಕೊಳ್ಳಿ, ವರ್ಷಕ್ಕೊಂದ್ಸತಿ ಹಾಕೋಬೇಡಿ. ದಿನದಲ್ಲಿ 3 ಭಾಗ ಮಾಡ್ಕೊಳ್ಳಿ. ಬೆಳಗ್ಗಿಂದ ಊಟದ ಸಮಯ, ಊಟದ ಸಮಯದಿಂದ ಸಂಜೆ ಕಾಫಿ ಸಮಯದಿಂದ ರಾತ್ರಿ ಊಟದ ಸಮಯ. ಈ 3 ಭಾಗಗಳನ್ನ ಮಾಡಿಕೊಂಡು ಆ ಒಂದು ಭಾಗಗಳಲ್ಲಿ ನೀವೇನು ಸರಿ ಮಾಡಿದ್ರಿ, ಏನು ತಪ್ಪು ಮಾಡಿ. ಇವಾಗೆಲ್ಲ ನೀವು IT ಕಂಪನಿಗಳಲ್ಲಿ ಕೆಲಸ ಮಾಡೋರು ಇರ್ತೀರಾ, ಅಥವಾ ಇನ್ಯಾರೋ ಆಟೋ ಡ್ರೈವರ್ಸ್ ಇರ್ಬೋದು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಪ್ರತಿಯೊಂದು ಉದ್ಯಮದವರು. ಈಗ ಇದರಲ್ಲಿ ಒಂದನ್ನ ಮಾತ್ರ ಸೇರ್ಸಕ್ ಬರಲ್ಲ. ಯಾರು ಗೊತ್ತಾ? ದಿನಕೂಲಿ ಮಾಡೋರು. ಅವ್ರು ಇಷ್ಟವರ್ ಕೆಲಸ ಮಾಡಲೇಬೇಕು, ಅವ್ರದ್ದು ನಿಗದಿತ ಇರುತ್ತೆ. ಅದನ್ನು ಹೊರತುಪಡಿಸಿ ಪ್ರತಿಯೊಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡವ್ರಿಗೂ ಕೂಡ ಇದು ಅನ್ವಯವಾಗುತ್ತೆ. ಹೇಗೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಆಟೋ ಹಿಡಿತೀನಿ, ಅವನು ಎಲ್ಲಿಂದ ಎಲ್ಲಿಗೋ ಬಿಡಬೇಕಾಗಿರುತ್ತೆ. ಆ ಬಿಡುವಾಗ ಮೀಟರ್ ಮೇಲೆ ಇಷ್ಟು ಕೊಡಿ ಅಂತ ಕೇಳ್ತಾರೆ, ಎಕ್ಸ್ಟ್ರಾ ಕೊಡಿ ಅಂತಾರೆ. ಆ ವ್ಯಕ್ತಿಯ ಪರಿಸ್ಥಿತಿಯನ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಒಳ್ಳೆ ಬಟ್ಟೆ ಹಾಕಿರ್ಬೋದು, ಅವ್ರ ಜೋಬಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅನಿವಾರ್ಯ ಪರಿಸ್ಥಿತಿ ಇರಬಹುದು, ಹೋಗ್ಲೇಬೇಕಾಗಬಹುದು. ಅವಾಗ ಇವ್ರು ಕೇಳುವ ಹಣದಲ್ಲಿ ಅವ್ನು ಒಂದ್ ಹೊತ್ತಿನ ಊಟ ಬಿಡ್ಬೇಕಾಗಿರಬಹುದು. ನಾನು ಹೇಳ್ತಿರೋದು ಮೇ ಬಿ ಪಾಸಿಬಲ್, ಹಾಗೆ ಇರುತ್ತೆ ಅಂತ ಹೇಳ್ತಾ ಇಲ್ಲ, ಇರಬಹುದು. ನೀವು ಬೆಳಿಗ್ಗೆ ಅದನ್ನ ಯಾರ ಹತ್ರನೋ ದುಡ್ಡು ಜಾಸ್ತಿ ಕಿತ್ಕೊಂಡ್ಬಿಟ್ಟಿರಬಹುದು. ಮಧ್ಯಾಹ್ನ ಊಟ ಟೈಮಲ್ಲಿ ಕುತ್ಕೊಂಡು ಯೋಚನೆ ಮಾಡಿ, ನಾನು ಯಾರಿಗೋ ಬಿಟ್ಟನಲ್ವಾ, ಅವನ ಪರಿಸ್ಥಿತಿ ಏನಿರ್ಬೋದು, ಅವನಿಗೆ ಎಲ್ಲಿ ಡ್ರಾಪ್ ಮಾಡಿರ್ತೀರಾ ಅದು ನಿಮಗೆ ಗೊತ್ತಿರುತ್ತೆ. ಹಾಸ್ಪಿಟ್ಲ್ ಹತ್ರ ಡ್ರಾಪ್ ಮಾಡಿರ್ತೀರಾ, ಪೇಟೆ ಹತ್ರ ಡ್ರಾಪ್ ಮಾಡಿರ್ಬೋದು, ಎಲ್ಲೋ ಒಂದ್ ಕಡೆಗೆ ಡ್ರಾಪ್ ಮಾಡಿರ್ಬೋದು. ಈಗ ಪೇಟೆ ಹತ್ರ ಬಿಟ್ಟಿದ ಕೂಡಲೇ ಶಾಪಿಂಗಿಗೆ ಅಂತ ಯಾಕೆ ತಿಳ್ಕೊಳ್ತೀರಾ? ಯಾವುದೋ ಚಿತಾ ಸಾಮಾನು ತಗೊಂಡು ಹೋಗಕ್ ಬಂದಿರ್ಬೋದು ಆ ವ್ಯಕ್ತಿ ಅಲ್ವಾ, ಯಾವುದೋ ಡೆತ್ ಆಗಿರ್ಬೋದು. ಪೇಟೆ ಅಂದ್ರೆ ಮಾರ್ಕೆಟ್ ಅಲ್ವಾ, ಯಾವುದೋ ಹಾಸ್ಪಿಟಲ್ ಹತ್ರ ಬಿಟ್ಟಿರ್ತೀರಾ, ಅಲ್ಲಿ ಅವನಿಗೆ ಏನೋ ತೊಂದರೆ ಇರ್ಬೋದು, ಅಥವಾ ಅವರ ಕಡೆಯವರಿಗೆ ತೊಂದರೆ ಇರಬಹುದು, ಹೌದಲ್ವಾ? ಈಗ ಹೋಟ್ಲ್ ಹತ್ರ ಬಿಟ್ಟಿರ್ತೀರಾ, ಏನ್ ಹೋಟ್ಲಲ್ಲಿ ತಿನ್ನಕ್ ಹೋಗಿದ್ದಾನೆ ಅಂತಾನೆ ಯಾಕೆ ಅನ್ಕೋತೀರಾ? ಯಾವುದೋ ಒಂದು ಕಾರಣ ಇರಬಹುದು. ಅದನ್ನ ನಿಮಗೆ ನೀವು ತರ್ಕ ಮಾಡ್ಕೊಳ್ಬಹುದಲ್ವಾ? ಮಧ್ಯಾಹ್ನದ ನಂತರ ಸಾಯಂಕಾಲ ತನಕ ಅಂದ್ರೆ ಡಿವೈಡ್ ಮಾಡ್ಕೊಳ್ಳಿ, ನಿಮಗೆ ನೀವು ತರ್ಕ ಮಾಡ್ಕೊಳ್ಳಿ. ಅಂದ್ರೆ ನಾನು ಒಟ್ಟಾರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮನುಷ್ಯ ಮಾನವೀಯತೆಯ ಅಡಿಯಲ್ಲಿ ಇರ್ತೀನಿ, ಮಾನವೀಯತೆಯ ಜೊತೆಗಿರ್ತೀನಿ ಅನ್ನುವ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ಕೊಳ್ಳಿ. ಅದರಲ್ಲಿ ಅರ್ಥಪೂರ್ಣ ಅಲ್ವಾ? ಅಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಪ್ರಪಂಚದಲ್ಲಿ ಎಷ್ಟೊಂದು ದುರಂತಗಳನ್ನ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ಆ ದುರಂತ ಅನ್ನುವಂಥದ್ದು ನಮ್ಮ ದುರಾಲೋಚನೆಯಿಂದ ಆರಂಭವಾಗಿ ಆ ಅಂತ್ಯ, ಒಂದು ದುರಂತದಲ್ಲಿ ಅಂತ್ಯ ಆಗ್ತಾ ಇದೆ. ಅದನ್ನ ನಾನು ತಿದ್ಕೊಳ್ತೀನಿ ಅಂತ ರೆಸೊಲ್ಯೂಷನ್ ಮಾಡ್ಕೊಳ್ಳಿ. ಬೇಕಾದಷ್ಟಿದೆ. ವರ್ಷದ ಆರಂಭದ ದಿನದಂದೇ ರೆಸೊಲ್ಯೂಷನ್ ಮಾಡ್ಕೊಳ್ಬೇಕಂತ ಏನಿಲ್ಲ. ಹುಟ್ಟಿನಿಂದ ಸಾವಿನ ತನಕ ನಾವು ಪ್ರತಿನಿತ್ಯ ರೆಸೊಲ್ಯೂಷನ್ಗಳನ್ನ ನಾವು ನಿಬಂಧನೆಗಳನ್ನ ಹಾಕೊಂಡು ಕಂಕಣಗಳನ್ನ ತೊಡಿ, ಇದನ್ನ ನಾನು ಇನ್ಮೇಲಿಂದ ಮಾಡಲ್ಲ, ಕಂಕಣಬದ್ಧರಾಗಿ, ಅಥವಾ ಇನ್ಮೇಲಿಂದ ನಾನು ಹೀಗೆ ದುಡಿತೀನಿ, ಇದೇ ಮಾಡ್ತೀನಿ ಅಂತ. ಇದೆಲ್ಲವೂ ಕೂಡ ಒಂದು ವರ್ಷಾರಂಭ. ಓಕೆ, ನಿಮ್ಮ ಒಂದು ವ್ಯಾವಹಾರಿಕ ವರ್ಷಾರಂಭ ಅಂತ ಅಂದಾಗ ಆ ವ್ಯಾವಹಾರಿಕ ವರ್ಷಾರಂಭದಿಂದನೇ ಆರಂಭ ಮಾಡ್ಬೋದಲ್ವಾ? ಅಲ್ಲಿಗೆ ಇವಾಗ ಫಾರ್ ಎಕ್ಸಾಂಪಲ್ ಉದಾಹರಣೆಯ ರೂಪದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾರ್ದೋ ಒಂದು ವಸ್ತು ಬಿದ್ದಿದ್ದು, ನಿಮ್ಮ ಕಣ್ಣೆದುರುಗಡೆ ಬಿದ್ದಿದ್ದು ತೆಗೆದು ಜೋಬಲ್ಲಿ ಇಟ್ಕೊಂಡಾಗ ಸಿಗುವ ಸಂತೋಷಕ್ಕಿಂತಲೂ ತೆಗೆದು ಅವ್ರಿಗೆ ವಾಪಸ್ ಕೊಡ್ತಿರಲ್ಲ, ಅಲ್ಲಿ ಸಂತೋಷ ಜಾಸ್ತಿ ಸಿಕ್ಕಿರುತ್ತೆ. ಎಲ್ಲೋ ಒಂದ್ ಕಡೆ ನಾವು ಇದನ್ನ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಆಟೋ ಡ್ರೈವರ್ಸ್ ಎಷ್ಟು ಪ್ರಾಂಪ್ಟ್ ಆಗಿ ಯಾರ್ದೋ ಬಿಟ್ಟು ಹೋಗಿರ್ತಾರೆ, ಆ ಹೋಗಿರೋ ಸ್ಥಳ ಗೊತ್ತಿರುತ್ತಲ್ವಾ,
ಅದನ್ನ ಎಷ್ಟೋ ಜನಕ್ಕೆ ಕೊಟ್ಟಿದ್ದಾರೆ. ಅವರು ಆ ಒಂದು ಉತ್ಸಾಹ ಇದೆಯಲ್ಲ, ಒಂದು ಅವ್ರು ಕೊಟ್ಟಿದ್ದೀನಿ ಅನ್ನೋದು ಸಂತೋಷ, ಅದಕ್ಕೆ ಅಂತ್ಯ ಅನ್ನೋದೇ ಇರಲ್ಲ. ಪ್ರತಿನಿತ್ಯ ಅವ್ರಿಗೆ ಅದು ಖುಷಿಯನ್ನ ಕೊಡ್ತಾ ಇರುತ್ತೆ, ಪ್ರೋತ್ಸಾಹವನ್ನ ಕೊಡ್ತಾ ಇರತ್ತೆ. ಇಂಥದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಇನ್ನೊಬ್ಬರಿಗೆ ನಮ್ಮಿಂದ ತೊಂದರೆ ಆಗದಲ್ಲಿ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದ್ ಮಾಡಿ ಆ ಒಳ್ಳೆತನದಲ್ಲಿ ನಮ್ಮ ಭವಿಷ್ಯವನ್ನ ಕಾಣ್ತೀವಿ ಅಂದ್ರೆ ಅಂತ ರೆಸೊಲ್ಯೂಷನ್ ಅನ್ನ ಹಾಕೊಳ್ಳೋದು ಒಳ್ಳೇದಲ್ವಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.